ಹಲೋ ಫ್ರೆಂಡ್ಸ್, ವೆರಿ ಗುಡ್ ಮಾರ್ನಿಂಗ್. ನೀವು ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಶ್ಮಿ. ಸೊ ಎಲ್ರು ಹಾಗಿದ್ರೆ ಇವತ್ತಿನ ದಿನ ಭವಿಷ್ಯನ ಕೇಳಕ್ಕೆ ರೆಡಿ ಇದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಇವತ್ತು ವೀಕೆಂಡ್, ಸೊ ನಿಧಾನಕ್ಕೆ ಎದ್ದೇಳ್ತಾ ಇರ್ತೀರಾ. ಸೊ ಎದ್ದಿದ ತಕ್ಷಣ ನಿಮ್ಗೆ ನಿಮ್ಮ ರಾಶಿಯಲ್ಲಿ ಏನಿದೆ, ನಿಮ್ಮ ದಿನ ಹೇಗಿರುತ್ತೆ ಅನ್ನೋದನ್ನ ನೀವು ಕೇಳಿಸ್ಕೋಬಹುದು. ಸೊ ಬನ್ನಿ ಹಾಗಿದ್ರೆ ಫಟಾಫಟ್ ಎಲ್ಲ ಹೇಳ್ಬಿಡ್ತೀನಿ. ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಯವ್ರಿಗೆ ಇವತ್ತು ಅಡ್ಡ ಬಂದ ಸವಾಲುಗಳನ್ನ ಅಷ್ಟೇ ಆಸಕ್ತಿಯಿಂದ ನೀವು ಎದುರಿಸ್ತೀರಾ. ಹಾಗೆ ನೀವು ಆ ಸವಾಲುಗಳನ್ನ ಎಷ್ಟು ಕಷ್ಟಪಟ್ಟು ಎದುರಿಸ್ತಿರ್ತೀರಾ, ಅದ್ರದ್ದು ರಿಸಲ್ಟ್ ಇದೆಯಲ್ಲ, ಅದು ನಿಮ್ಗೆ ತುಂಬಾನೇ ಖುಷಿ ಕೊಡುತ್ತೆ. ಇವತ್ತು ನಿಮ್ ದಿನ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಇನ್ನು ವೃಷಭ ರಾಶಿಯವ್ರಿಗೆ ಇವತ್ತು ನಿಮಗ್ ಬರ್ಬೇಕಾಗಿರೋ ಸಾಲನ ಆದಷ್ಟು ಬೇಗ ನೀವು ವಸೂಲಿ ಮಾಡ್ಬಿಟ್ರೆ ತುಂಬಾನೇ ಒಳ್ಳೇದು, ಇಲ್ಲ ಅಂದ್ರೆ ಮೋಸ ಹೋಗೋ ಚಾನ್ಸಸ್ ಇರುತ್ತೆ. ಇನ್ನು ಮಿಥುನ ರಾಶಿಯವ್ರಿಗೆ ಇವತ್ತು ಯಾವ್ದೋ ಅನ್ಎಕ್ಸ್ಪೆಕ್ಟೆಡ್ ಗೆಸ್ಟ್ ನಿಮ್ ಮನೆಗ್ ಬರೋ ತರ ಅನ್ಎಕ್ಸ್ಪೆಕ್ಟೆಡ್ ಯಾವ್ದೋ ಒಂದು ಕೆಲ್ಸ ನಿಮ್ಮಲ್ಲಿ ಬರುತ್ತೆ. ಸೊ ಆ ಕೆಲ್ಸನ ನೀವು ಮಾಡ್ಬೇಕಾಗಿರೋ ಪರಿಸ್ಥಿತಿ ಬರುತ್ತೆ ಇವತ್ತು. ಇನ್ನು ಕರ್ಕಾಟಕ ರಾಶಿಯವ್ರಿಗೆ ಇವತ್ತು ನಮ್ಮನ್ನ ನಾವು ಎಕ್ಸ್ಪೆರಿಮೆಂಟ್ ಮಾಡ್ಕೊಳ್ಳುವಂತಹ ಸಮಯ ಬರುತ್ತೆ. ಹಾಗೆ ಯಾರಾದ್ರೂ ಟ್ರಾವೆಲ್ ಮಾಡ್ಬೇಕು ಅಂತಿದ್ರೆ ಅದನ್ನ ಇವತ್ತು ಪೋಸ್ಟ್ಪೋನ್ ಮಾಡ್ಕೊಂಡ್ರೆ ತುಂಬಾನೇ ಒಳ್ಳೇದು, ತೊಂದರೆ ಆಗೋ ಚಾನ್ಸಸ್ ಇರುತ್ತೆ. ಸೊ ಹುಷಾರಾಗಿರಿ. ಇನ್ನು ಸಿಂಹ ರಾಶಿಯವ್ರಿಗೆ ಇವತ್ತು ನಿಮ್ಮ ಆರೋಗ್ಯದ ಕಡೆ ನಿಜವಾಗ್ಲೂ ಗಮನ ಹರಿಸಬೇಕು. ಆರೋಗ್ಯ ಕೆಡೋ ಚಾನ್ಸಸ್ ಇರುತ್ತೆ ಇವತ್ತು, ಸೊ ಹುಷಾರಾಗಿರಿ. ಇನ್ನು ಕನ್ಯಾ ರಾಶಿಯವ್ರಿಗೆ ಇವತ್ತು ನೀವು ಫುಲ್ ಫ್ರೀಡಮ್ ಆಗಿರ್ತೀರಾ. ಯಾರ್ದೇ ಲಂಗು ಲಗಾಮ್ ಇಲ್ಲ, ಆರಾಮಾಗಿ ಕುದುರೆ ತರ ಜಿಂಕೆ ತರ ಓಡಾಡ್ಕೊಂಡಿರ್ತೀರಾ ಎಲ್ಲಾ ಕಡೆನೂ. ಇವತ್ತು ಫುಲ್ ನೀವು ಫ್ರೀ ಆಗಿ ಖುಷಿಯಾಗಿ ಇರ್ತೀರಾ. ಇನ್ನು ತುಲಾ ರಾಶಿಯವ್ರಿಗೆ ಇವತ್ತು ಏನೇ ಒಂದು ಡಿಪ್ರೆಷನ್ ಇದ್ರು ಆ ಡಿಪ್ರೆಷನ್ಸ್ ಎಲ್ಲ ಇವತ್ತು ಮಾಯ ಆಗ್ಬಿಡತ್ತೆ. ತುಂಬಾನೇ ಖುಷಿಯಾಗಿ ಇರ್ತೀರಾ ಇವತ್ತು. ಇನ್ನು ವೃಶ್ಚಿಕ ರಾಶಿಯವ್ರಿಗೆ ಇವತ್ತು ನಿಮ್ಮ ಪ್ರೆಸೆನ್ಸ್ ಇಂದ ನೀವ್ ಎಲ್ಲೇ ಇದ್ರು ಆ ವಾತಾವರಣ ಸಂಭ್ರಮದಿಂದ ಇರತ್ತೆ. ಆದಷ್ಟು ಸಿಕ್ಕ ಟೈಮ್ ಅನ್ನ ನೀವು ಒಳ್ಳೆ ರೀತಿಯಲ್ಲಿ ಯೂಸ್ ಮಾಡ್ಕೊಂಡ್ರೆ ಒಳ್ಳೇದು. ಇನ್ನು ಧನುರಾಶಿಯವ್ರಿಗೆ ಇವತ್ತು ಆರೋಗ್ಯಕ್ಕೆ ಸಂಬಂಧಿಸಿದ್ದೇ ಇರ್ಬೋದು, ವೈಯಕ್ತಿಕ ಸಮಸ್ಯೆಗಳೇ ಇರ್ಬೋದು, ಎಲ್ಲಾದ್ರಲ್ಲೂ ಸ್ವಲ್ಪ ಏರುಪೇರು ಆಗತ್ತೆ, ತಲೆ ಕೆಡಿಸ್ಕೋಬೇಡಿ. ಹಾಗೆ ಇವತ್ತು ನೀವ್ ಯಾವ್ದೋ ಒಂದು ಜಾಗಕ್ಕೆ ಟ್ರಾವೆಲ್ ಮಾಡುವಂತಹ ಸಿಚುಯೇಷನ್ ಬರುತ್ತೆ. ಇನ್ನು ಮಕರ ರಾಶಿಯವ್ರಿಗೆ ಇವತ್ತು ಯಾರೋ ಕೆಲವರೆಲ್ಲ ಬಿಟ್ಟಿ ಸಲಹೆ ಕೊಡಕ್ ಬರ್ತಾರೆ. ಆದಷ್ಟು ಆ ಮಾತುಗಳಿಗೆಲ್ಲ ನೀವು ಕಿವಿ ಕೊಡದೆ, ತಲೆ ಕೆಡಿಸ್ಕೊಳ್ದೆ ಸುಮ್ನೆ ಇಗ್ನೋರ್ ಮಾಡ್ಬಿಟ್ರೆ ನಿಮ್ಗೆ ಒಳ್ಳೇದು. ಇನ್ನು ಕುಂಭರಾಶಿಯವ್ರಿಗೆ ಇವತ್ತು ಯಾರು ಅವಮಾನ ಮಾಡ್ತಾರೆ, ಅವಮಾನ ಮಾಡಿ ಆದ್ಮೇಲೆ ಬಂದು ನಿಮ್ಮನ್ನ ಸಾರಿ ಕೇಳ್ತಾರೆ, ಏನು ಪ್ರಯೋಜನ ಇರಲ್ಲ. ಸೊ ನಿಮ್ಗೆ ಅವಮಾನ ಆಗಿರುತ್ತೆ, ನಿಮ್ಗೆ ಬೇಜಾರಾಗೋಗಿರುತ್ತೆ ಆಲ್ರೆಡಿ. ಸೊ ಆದಷ್ಟು ಅಂತವ್ರನ್ನೆಲ್ಲ ದೂರ ಇಟ್ರೆ ನಿಮ್ಗೆ ಒಳ್ಳೇದು. ಇನ್ನು ಕೊನೆಯದಾಗಿ ಮೀನರಾಶಿಯವರು ಇವತ್ತು ಯಾರಿಗೆ ಕೂಡ ಏನು ಸಲಹೆ ಕೊಡಬೇಡಿ, ಅದರಿಂದ ನಿಮ್ಗೆ ತೊಂದ್ರೆ. ಹಾಗೆ ಏನು ಎಕ್ಸ್ಪೆಕ್ಟ್ ಮಾಡಬೇಡಿ ಯಾರಿಂದಾನು. ಅತಿಯಾದ ಉತ್ಸಾಹ ಅಂತೂ ಬೇಡವೇ ಬೇಡ, ಅದು ನಿಮ್ಗೆ ತೊಂದರೆ ಆಗತ್ತೆ. ಸೊ ಕೇಳಿಸ್ಕೊಂಡ್ರಲ್ಲ, ಇವೆಷ್ಟು ನಿಮ್ಮ 12 ರಾಶಿಗಳ ದಿನ ಭವಿಷ್ಯ. ಸೊ ಇವತ್ತು ವೀಕೆಂಡ್, ನಾಳೆ ಸಂಡೇ, ಎಲ್ಲ ಖುಷಿಯಾಗಿ ಆರಾಮಾಗಿರಿ. ಹ್ಯಾಪಿ ವೀಕೆಂಡ್ ಅಂತ ಹೇಳ್ತಾ ಇನ್ನಷ್ಟು ಸುದ್ದಿಗಳನ್ನ ನಾವು ನಿಮ್ಗೆ ಕೊಡ್ತಾ ಇರ್ತೀವಿ. ಸೊ ಕೀಪ್ ವಾಚಿಂಗ್ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ಜೊತೆಗೆ ಈ ನಮ್ಮ ವಿಡಿಯೋನ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹ್ಯಾವ್ ಅ ನೈಸ್ ಡೇ.